ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತು ನಾನು ಹೇಗೆ ಕಬಾಬ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಫಸ್ಟೆಲ್ಲ ಮಾಮೂಲಿಯಾಗಿ ಚಿಕನ್ ಕಬಾಬ್ ಎಲ್ಲ ಮನೆಯಲ್ಲಿ ಮಾಡ್ಕೊಂಡು ತಿಂದಿರ್ತೀವಿ. ಬಟ್ ಹೇಗ್ ಕಬಾಬ್ ಹೇಗಿರುತ್ತೆ ಅಂತ ಇವತ್ತಿನ ರೆಸಿಪಿಲಿ ನೋಡೋಣ ಬನ್ನಿ. ಓಕೆ, ಫಸ್ಟ್ ಟೈಮ್ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ನೀವು ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಹೇಗ್ ಕಬಾಬ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು 3 ಟೇಬಲ್ ಸ್ಪೂನ್ ಹೇಗ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ, ಹಾಗೆ 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋ ಅಂಥದ್ದು. ಹಾಗೆ ಅಚ್ಚ ಖಾರದ ಪುಡಿನ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 1 ಮೊಟ್ಟೆ ಮತ್ತು 1 ಸ್ಪೂನು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್. ಓಕೆ, ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಸೊ ಈಗ ಮಿಕ್ಸಿಂಗ್ ಬೌಲಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ಒಂದೊಂದೇ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಓಕೆ, ನೋಡೋಣ ಬನ್ನಿ. ನಾನು ಫಸ್ಟಿಗೆ 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡಿದ್ದೆ. ಸೊ ಅದನ್ನು ಇವಾಗ ಫಸ್ಟ್ ಹಾಕಿದ್ದೀನಿ. ಅದಾದಮೇಲೆ ನಾವು ಕಬಾಬ್ ಪೌಡರ್ನ ಹಾಕೋಣ. ಓಕೆ, ಈಗ ಫುಲ್ ಮೊಟ್ಟೆನ ಇದಕ್ಕೆ ಹಾಕ್ತಿದ್ದೀನಿ. ಮಾಮೂಲಿಯಾಗಿ ನಾವು ಕಬಾಬ್ ಮಾಡಬೇಕಾದ್ರೆ ಬರೀ ಎಗ್ ವೈಟ್ ಹಾಕ್ತೀವಿ. ಸೊ ಇದಕ್ಕೆ ನಾನು ಪೂರ್ತಿ ಮೊಟ್ಟೆನ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ಇದರಲ್ಲಿ ಪೌಡರಲ್ಲೇ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಉಪ್ಪನ್ನ ನೀವು ಹಾಕಿದ್ರೂ ನಡೀತಿ, ಇಲ್ಲಾಂದ್ರೆ ಪರವಾಗಿಲ್ಲ. ಯಾಕೆಂದರೆ ಮೊಟ್ಟೆ ಬೇಯಿಸ್ಬೇಕಾದ್ರೂ ನಾವು ಉಪ್ಪು ಹಾಕಿರ್ತೀವಿ. ಸೊ ಅದಕ್ಕೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಮನೇಲೇ ಮಾಡಿರೋ ಅಂಥದ್ದು, ಅದನ್ನು 1 ಸ್ಪೂನ್ ಹಾಕಿದ್ದೀನಿ. ಮತ್ತು ಖಾರದ ಪುಡಿನ ಅಚ್ಚ ಖಾರದ ಪುಡಿ ಇದು. ಸೊ ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟನ್ನು ಹಾಕಿ ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಪೂರ್ತಿ ನೀಟಾಗಿ ಕಲಿಸ್ಬೇಕು. ಇದನ್ನು ನಾವು ಮಾಮೂಲಿಯಾಗಿ ಚಿಕನ್ ಕಬಾಬ್ ಎಲ್ಲ ಮಾಡಿರ್ತೀವಿ, ಇಲ್ಲ ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀವಿ. ಬಟ್ ಹೆಗ್ ಕಬಾಬ್ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ದಿಢೀರಂತೆ ಈಗ ಚಿಕನ್ ಆದರೆ ನಾವು ಹೋಗಿ ಮಾರ್ಕೆಟಿಂದ ತರಬೇಕಾಗುತ್ತೆ, ಚಿಕನ್ ಮಾರ್ಕೆಟಿಗೆ ಹೋಗಿ. ಸೊ ಈಗ ನಾವು ಮನೇಲಿ ಅಂದರೆ ಹೆಗ್ ಯಾವಾಗಲೂ ಇದ್ದೇ ಇರುತ್ತೆ ಮಾಮೂಲಿಯಾಗಿ. ಸೊ ನಮಗೆ ಬೇಕು ಅಂದಾಗ ತಿನ್ನಬೇಕು ಏನಾದರೂ ಅಂತ ಅನಿಸಿದಾಗ ನಾವು ಈ ಥರದ್ದು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತವೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ಓಕೆ, ಇವಾಗ ನಾನು ಇದನ್ನು ಫುಲ್ ಒಳ್ಳೆ ಮಿಕ್ಸ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಒಂದು 2-3 ಮಿನಿಟ್ಸ್ ಅಂತೂ ಬೇಕಾಗುತ್ತೆ ಒಳ್ಳೆ ಮಿಕ್ಸ್ ಆಗೋದಕ್ಕೆ ಅದು ಪೂರ್ತಿ. ನಿಮಗೆ ಇದಕ್ಕೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಹಾಕ್ಕೋಬೋದು, ಬಟ್ ನಾನು ಅದನ್ನು ಮಾಡಿಲ್ಲ. ಓಕೆ, ನಾನಿವಾಗ 5 ಮೊಟ್ಟೆನ ತೊಗೊಂಡಿದ್ದೆ. ಸೊ 5 ಮೊಟ್ಟೆನ ಬೇಯಿಸಿ ಅದು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಇವಾಗ ನಾನು ಬೇಯಿಸಿರೋ ಮೊಟ್ಟೆನ 5ನ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಇವಾಗ ಇದನ್ನು ನಾವು 2 ಪೀಸ್ ಥರ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ 2 ಭಾಗ ಮಾಡೋಣ. ಯಾಕೆ ಅಂತ ಅಂದರೆ ಫುಲ್ ಮೊಟ್ಟೆ ಹಾಕಿದ್ರೆ ಬೇಗ ಅದು ತುಂಬ ದೊಡ್ಡದಾಗಿ ಇರುತ್ತೆ, ಚೆನ್ನಾಗೂ ಇರಲ್ಲ ತಿನ್ನೋದಕ್ಕೆ. ಸೊ ಸಣ್ಣದಾಗಿದ್ದರೆ ಒಂದು ಸ್ವಲ್ಪ ತಿನ್ನೋದಕ್ಕೂ ಮಕ್ಕಳು ಖುಷಿಪಟ್ಟು ತಿಂತವೆ ಅಂತ ಅಷ್ಟೇ. ನಿಮಗೆ ಬೇಕು ಅಂದರೆ ನೀವು ಫುಲ್ ಮೊಟ್ಟೆನೇ ನೀವು ಹಾಕ್ಕೋಬೋದು. ಓಕೆ, ನಾನು ಏಕೆಂದರೆ ಹಾಕಬೇಕಾದ್ರೆ ಈ ಕಬಾಬ್ ಹಾಕಬೇಕಾದ್ರೆ ನಾವೆಲ್ಲ ಫಸ್ಟೇ ಕಲಸಿಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವು ಈ ಮೊಟ್ಟೆನ 2 ಪೀಸ್ ಮಾಡಿಕೊಂಡು ಫಸ್ಟು, ಏಕೆಂದರೆ ಅವಾಗ ಹಾಕೋಕ್ಕಾಗಲ್ಲ. ಯಾಕೆಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತಂದರೆ ನಾವು ಈ ಥರ ಫಸ್ಟು ಪೀಸಸ್ನ ಮಾಡಿಟ್ಕೊಂಡು ಅದಾದಮೇಲೆ ನಾವು ಮಿಕ್ಸ್ ಮಾಡಿರೋಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿರೋಂಥ ಬೌಲ್ ಇತ್ತಲ್ಲ, ಸೊ ಅದರಲ್ಲಿ ಈಗ ನಾವು ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದೊಂದನ್ನೇ ನಾವು ಸಪ್ರೇಟಾಗಿ ಈ ಥರ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಅದು ಹೆದ್ದಕ್ಕಾಗಲಿಲ್ಲ ಅಂತಂದರೆ, ಜಾಸ್ತಿ ಇರಲ್ಲ ಅಂದರೆ ನೀವು ಈ ಥರ ಮಾಡ್ಕೋಬೋದು. ನಿಮಗೆ ಹಿಟ್ಟು ಇನ್ನೂ ಸ್ವಲ್ಪ ತೆಳುವಾಗಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ 1-2 ಸ್ಪೂನು ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಆವಾಗ ಗಟ್ಟಿ ಆಗುತ್ತೆ. ಓಕೆ, ನನಗಿಷ್ಟೇ ಸಾಕು ಅನಿಸಿದೆ. ಓಕೆ, ಸ್ವಲ್ಪ ತೆಳು ಇದೆ, ಬಟ್ ಸಾಕು, ಜಾಸ್ತಿ ನಾನು ಮಾಡ್ತಾ ಇಲ್ಲಲ್ಲ, ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಇವಾಗ ನೋಡಿ ಈ ಥರ ಎಲ್ಲ ಫುಲ್ ಕವರ್ ಮಾಡಿ ಪೂರ್ತಿ ಇವಾಗ ನಾನು ಒಂದು ತಟ್ಟೆಯಲ್ಲಿ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಆದರೂ ಹೀಗೆ ಮಾಡಿ ಇಡಬೇಕು ಒಂದು ತಟ್ಟೆಯಲ್ಲಿ. ಸೊ ಆವಾಗ ಅದಕ್ಕೆ ಉಪ್ಪು ಖಾರ ನೀಟಾಗಿ ಹತ್ತುತ್ತೆ ಫ್ರೆಂಡ್ಸ್. ಅದಕ್ಕೆ ಓಕೆ, ಇವಾಗ ನಾವು ಮೊಟ್ಟೆನ
ಹೆಗ್ ಕಬಾಬ್ ಮಾಡೋದಕ್ಕೆ ಕರಿಯೋದಕ್ಕೆ ಎಣ್ಣೆ ಬೇಕು. ಸೊ ಎಣ್ಣೆ ಹಾಕಿ ನಾನು ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನಾವು ಯಾವಾಗಲೂ ಅಷ್ಟೇ ನಾನು ಹೇಳ್ತಾ ಇರ್ತೀನಿ, ಕಬಾಬ್ ಆಗಲಿ ನಾವು ನಾನ್ ವೆಜ್ ಐಟಮ್ಸ್ ಏನಾದರೂ ಮಾಡಿದಾಗ ನಾವು ಆದಷ್ಟು ಎಣ್ಣೆನ ಸ್ವಲ್ಪನೇ ಹಾಕಿ ಅದನ್ನು ಫ್ರೈ ಮಾಡಬೇಕು, ಡೀಪ್ ಫ್ರೈ ಮಾಡಬೇಕು. ಅಂದರೆ ಯಾಕೆ ಅಂತಂದರೆ ಮತ್ತೆ ಆ ಎಣ್ಣೆನ ಯೂಸ್ ಮಾಡೋಕ್ಕೆ ಬರೋಲ್ಲ. ಈಗ ಮೊಟ್ಟೆ ಇರೋದ್ರಿಂದ ಯೂಸ್ ಮಾಡ್ಬೋದು, ಬಟ್ ಚಿಕನ್ದೆಲ್ಲ ಸ್ಮೆಲ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡೋರು ಅಂತಾರಾದರೆ ಅದು ಪಲಾವ್ ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೋದು, ಬೇರೆದಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ನಾನು ಯಾವಾಗಲೂ ಮಾಡೋದು ಹಂಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಓಕೆ ನೋಡಿ, ಇವಾಗ ನಾನು ಎಲ್ಲದನ್ನು ಮಿಕ್ಸ್ ಮಾಡಿ ಈಗ ತಟ್ಟೆಲಿ ಇಟ್ಟಿದ್ನಲ್ಲ, ಸೊ ಒಂದೊಂದನೇ ಇವಾಗ ಬಾಣಲೆಗೆ ಹಾಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಮಗೆ ಇಷ್ಟ ಆಗೋಂತಹ ರೆಸಿಪಿಗಳನ್ನು ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಯಾಕೆಂತಂದರೆ ಈಗ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಬೇಕಾದಷ್ಟು ಸಿಗ್ತವೆ, ನಮಗೆ ತುಂಬ ಚೆನ್ನಾಗೂ ಇರುತ್ತೆ. ಬಟ್ ಟೇಸ್ಟಿಂಗ್ ಪೌಡರೆಲ್ಲ ತುಂಬಾ ಹಾಕಿರ್ತಾರೆ. ಅವೆಲ್ಲ ಮಕ್ಳಿಗೆ ಕೊಡಬಾರ್ದು, ನಾವು ತಿನ್ನಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಥರದ್ದನ್ನು ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ನಾನು ಸಣ್ಣದಾಗಿ ನನ್ನ ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀನಿ. ಓಕೆ ನೋಡಿ, ಒಂದು ಸೈಡ್ ಆಗಿದೆ ಅದು. ಸೊ ನೆಕ್ಸ್ಟ್ ಇನ್ನೊಂದು ಸೈಡ್ ಅದನ್ನು ತಿರುಗಿಸ್ಕೋಬೇಕು. ಆಗ ನೀಟಾಗಿ ಬೇಯ್ತಾ ಇದೆ ಅದು. ಎರಡೂ ಸೈಡು ನೀಟಾಗಿ ಬೆಂದ್ರೇ ಚೆನ್ನಾಗಿರೋದು. ಒಂದು ಸೈಡ್ ಬೆಂದಿರುತ್ತೆ, ಸೊ ಒಂದು ಸೈಡ್ ಹಾಗೇ ಇರುತ್ತೆ, ಹಾಗಾಗಬಾರ್ದು. ಓಕೆ, ಒಂದು 3 ಮಿನಿಟ್ಸ್ ಒಂದು ಸೈಡ್ ಬೇಯಿಸಿ. ಓಕೆ ಫ್ರೆಂಡ್ಸ್, ನೋಡಿ ಹೆಗ್ ಕಬಾಬ್ ರೆಡಿಯಾಗಿದೆ. ನೀವು ಮನೆಯಲ್ಲೇ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತಿದೆ ನಿಮಗೆ, ಚೆನ್ನಾಗಿತ್ತಾ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.